ಹಾಯ್ ಹಲೋ ನಮಸ್ಕಾರ. ಇವತ್ತು ನಾನು ನೋಡಿ ಒಂದು ಹಲಸಿನ ಬೀಜ ಮತ್ತು ಒಂದು ಒಣ ಸಿಗಡಿದು ಪಲ್ಯ ಮಾಡಿದ್ದೇನೆ. ಇದನ್ನು ಇಂಗ್ಲೀಷಲ್ಲಿ ಡ್ರೈ ಫ್ರಾನ್ಸ್ ಮತ್ತು ಜಾಕ್ ಫ್ರೂಟ್ ಸೀಡ್ಸ್ ಅಂತ ಕೂಡ ಹೇಳ್ಬೋದು. ಇದೆರಡೂ ಸೇರಿಸಿ ಒಂದು ಪಲ್ಯ ಮಾಡೋಣ ಅಂತ ನಾನಿಲ್ಲಿ ಹಲಸಿನ ಬೀಜ ಎಲ್ಲ ಕಟ್ ಮಾಡಿಟ್ಟೆ. ಹಾಗೆ ಒಣ ಸಿಗಡಿನ ತಲೆ ಬಾಲೆಲ್ಲ ತಗೊಂಡು ತುಂಬ ಕ್ಲೀನ್ ಮಾಡಿಟ್ಟೆ. ಇನ್ನು ಇದನ್ನು ಎರಡನ್ನು ಕೂಡ ಚೆನ್ನಾಗಿ ಸೆಪ್ರೇಟಾಗಿ ತೊಳಿಬೇಕು. ಒಂದು ಮೂರು ಸಲ ತೊಳಿಲೇಬೇಕು. ಹಲಸಿನ ಬೀಜದ ಕೆಲವರು ನೋಡಿ ಆ ಸಿಪ್ಪೆಲ್ಲ ತೆಗಿತಾರೆ. ಅದು ನಮ್ಮ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಹಾಗಾಗಿ ಅದನ್ನು ತೆಗೆಯದಿರೋದು ಒಳ್ಳೆಯದು. ಇಲ್ಲಿ ಒಣ ಸಿಗಡಿ ನೋಡಿ, ನಾನು ಇದನ್ನು ಕೂಡ ಎಲ್ಲ ಇದರಲ್ಲಿ ಧೂಳು ಅದು ಇದೆಲ್ಲ ಇರುತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿಟ್ಟು ಇವಾಗ ಎರಡನ್ನು ಸೆಪ್ರೇಟಾಗಿ 3 ಬಾರಿ ಚೆನ್ನಾಗಿ ತೊಳೆದು ಆಮೇಲೆ ಇವೆರಡನ್ನು ಒಂದು ಮಾಡಬೇಕು. ಒಂದು ಮಾಡಿ ಅದಕ್ಕೆ ನಾವು ಈಗ ಉಪ್ಪು, ಆಮೇಲೆ ಅರಿಶಿನ ಪುಡಿ, ಸ್ವಲ್ಪ 3/4 ಸ್ಪೂನ್ ಅರಿಶಿನ ಪುಡಿ ಹಾಕಬೇಕು. ಯಾಕೆಂದರೆ ಇದರಲ್ಲಿ ಒಣ ಸಿಗಡಿ ಇರುವ ಕಾರಣ. ಇಲ್ಲಾಂದ್ರೆ ಒಂದು ಕಾಲು ಬರೀ ಹಲಸಿನ ಬೀಜ ಸುಕ್ಕ ಅಂದರೆ 1/4 ಸ್ಪೂನ್ ಹಾಕಿದ್ರೆ ಸಾಕಾಗುತ್ತೆ. ಒಣ ಸಿಗಡಿ ಇರೋದ್ರಿಂದ 3/4 ಸ್ಪೂನ್ ನಾನಿಲ್ಲಿ ಅರಿಶಿನ ಪುಡಿ ತಗೊಂಡಿದ್ದೇನೆ. ಹಾಗೆ 1/4 ಸ್ಪೂನ್ ಖಾರದ ಪುಡಿ ಸಾಕು. ನಿಮಗೆ ಸ್ವಲ್ಪ ಖಾರ ಬೇಕಂದರೆ 1-2 ಚಿಟಿಕೆ ಜಾಸ್ತಿ ಹಾಕಿ, ಖಾರ ಕಮ್ಮಿ ಆದರೆ ಇನ್ನೊಂದು ಅರ್ಧ ಸ್ಪೂನ್ ಕಮ್ಮಿ ಹಾಕ್ಬೋದು. ಇದಕ್ಕೆಲ್ಲ ಖಾರ ಜಾಸ್ತಿ ಬೇಕಾದ ಅಗತ್ಯ ಇಲ್ಲ. ಇದನ್ನು ಉಪ್ಪು, ಅರಿಶಿನ ಪುಡಿ, ನಮ್ಮ ಹಲಸಿನ ಬೀಜ, ಒಣ ಸಿಗಡಿ, ಒಣಮೆಣಸಿನ ಪುಡಿ ಇದನ್ನು ಒಂದು 5 ನಿಮಿಷ ನೀವು ಅಲ್ಲಿ ಮಿಕ್ಸ್ ಮಾಡಿ ಇಡಿ. ಆಮೇಲೆ ನೀರು ಹಾಕಿ ಇದನ್ನು ಚೆನ್ನಾಗಿ ಕುದಿಸಿ, ಇದು ಒಂದು 25 ನಿಮಿಷದಲ್ಲೆಲ್ಲ ಬಾಯ್ಲ್ ಆಗುವಂತಹ ಪಲ್ಯ. ಈಗ ಚೆನ್ನಾಗಿ ಬಾಯ್ಲ್ ಆಗಬೇಕು ಇದು. ಇವಾಗ ಇದು ಬಾಯ್ಲ್ ಆಗ್ತಾ ಇರುವಾಗ ನಾವು ಏನು ಮಾಡಬೇಕಂದ್ರೆ, ತೆಂಗಿನ ತುರಿ ಒಂದು ಸಣ್ಣ ಕಪ್ಪಲ್ಲಿ 1 ಕಪ್ ತಗೊಳ್ಬೇಕು. ಅದನ್ನು ಮಿಕ್ಸಿಯಲ್ಲಿ 1-2 ಬೆಳ್ಳುಳ್ಳಿ ಮತ್ತು 1 ಚಿಟಿಕೆ ಜೀರಿಗೆ ಹಾಕಿ, ನೀರು ಹಾಕದೆ 1 ರೌಂಡು, ಜಾಸ್ತಿ ಹಾಕಬಾರ್ದು, ಪುಡಿ ಮಾಡಬೇಕು. ಪುಡಿ ಮಾಡಿ ಈ ಕಡೆ ಹಲಸಿನ ಬೀಜ ಮತ್ತು ಒಣ ಸಿಗಡಿ ಬೇಯ್ತಾ ಇರುವಾಗ, ಅದರ ನೀರು ಬತ್ತಾ ಇರುವಾಗ ಈ ಪಲ್ಯಕ್ಕೆ ಇದು ಹಾಕಬೇಕು. ಪಲ್ಯ ಜೊತೆ ಒಂದು 5 ನಿಮಿಷ ಮತ್ತೆ ಬೇಯಬೇಕು ಇದು ತೆಂಗಿನ ತುರಿ, ಇಲ್ಲಾಂದರೆ ಪಲ್ಯ ಕೆಟ್ಟು ಹೋಗುತ್ತೆ ಬೇಗ. ಹಾಗೆ ಈಗ ಆಲ್ಮೋಸ್ಟ್ ನಮ್ಮ ಒಣ ಸಿಗಡಿ ಮತ್ತು ನಮ್ಮ ಏನು ಹೇಳೋದು ಹಲಸಿನ ಬೀಜ ಬೆಂದಿದೆ. ಇನ್ನು ನಾವು ಪುಡಿ ಮಾಡಿಟ್ಟ ತೆಂಗಿನ ತುರಿಯನ್ನು ಕೂಡ ಹಾಕ್ಬೋದು. ಹಾಕಿ ಅದರ ಜೊತೆ ಒಂದು 5 ನಿಮಿಷ ಬೇಯಲಿ. ನಿಮಗೆ ಬೇಕು ಅಂದರೆ ಕರಿಬೇವು ಸೊಪ್ಪು ಹಾಗೆ ಹಾಕ್ಬೋದು, ಬೇಕು ಅಂದರೆ ಮಾತ್ರ, ಕಡ್ಡಾಯ ಇಲ್ಲ. ಇದು ಈ ಪಲ್ಯ ಬಂದು ಗಂಜಿಗೆ, ಅನ್ನಕ್ಕೆ, ಆಮೇಲೆ ಸೈಡ್ ಡಿಶ್ ಆಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಚಪಾತಿ ಕೂಡ ಹೆಂಚ್ಕೊಂಡು ತಿನ್ಬೋದು. ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಿ. ಹಲಸಿನ ಹಣ್ಣಿನ ಕಾಲದಲ್ಲಿ ಎಲ್ಲರ ಮನೆಯಲ್ಲಿ ಹಲಸಿನ ಬೀಜ ಇರುತ್ತೆ. ಒಣ ಸಿಗಡಿ ನಿಮಗೆ ಮಂಗಳೂರು ಸ್ಟೋರ್ಸ್, ಆಮೇಲೆ ಕೆಲವು ಮೀನು ಅಂಗಡಿಯಲ್ಲಿ ಕೂಡ ಒಣ ಸಿಗಡಿ ಸಿಗುತ್ತೆ. ತಂದು ಎಲ್ಲ ಕ್ಲೀನ್ ಮಾಡಿ ಈ ಥರ ಮಾಡಿ. ಎಲ್ಲರಿಗೂ ಟಾಟಾ ಬಾಯ್, ಸಿ ಯು, ಟೇಕ್ ಕೇರ್.